ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯದ ಸಿವಿಲ್ ಇಂಜಿನಿಯರಿಂಗ್ ವಿಭಾಗವು ಜಿಎಂ ಸೈಂಟಿಫಿಕ್ ಇನ್ವೆಂಟಿವ್ ಅಂಡ್ ರಿಸರ್ಚ್ ಎಲ್ಎಲ್ಪಿ ಸಹಯೋಗದಲ್ಲಿ ಮುಂದಿನ ತಲೆಮಾರಿನ ಮೂಲಸೌಕರ್ಯ, ಕಾಂಕ್ರೀಟ್ ರಚನೆಗಳು, ಪರಿಸರ ಸುಸ್ಥಿರತೆ ಮತ್ತು ಸಾರಿಗೆ ಸಂಪರ್ಕತೆ ಎನ್ಐಸಿಇಟಿ 2026 ಎಂಬ ವಿಷಯದ ಕುರಿತು 2 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಜುಲೈ 30 ಹಾಗೂ 31ರಂದು ಆಯೋಜಿಸಿದೆ ಎಂದು ಜಿಎಂ ವಿಶ್ವವಿದ್ಯಾಲಯದ ಸಿವಿಲ್ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಬಿಕೆ ವರುಣ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಎಂ ವಿಶ್ವವಿದ್ಯಾಲಯದ ಕೇಂದ್ರ ಗ್ರಂಥಾಲಯದ ಎವಿ ಸಭಾಂಗಣದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸುವ ಶಿಕ್ಷಣ ತಜ್ಞರು, ಸಂಶೋಧಕರು, ಕೈಗಾರಿಕಾ ಪರಿಣಿತರು ಹಾಗೂ ವಿದ್ಯಾರ್ಥಿಗಳಿಗೆ ತಮ್ಮ ಸಂಶೋಧನಾ ಆಲೋಚನೆಗಳು, ನವೀನ ತಂತ್ರಜ್ಞಾನಗಳು ಹಾಗೂ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿನ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಚಾರಗಳನ್ನು ಹಂಚಿಕೊಳ್ಳಲು ಮತ್ತು ಚರ್ಚಿಸಲು ಉತ್ತಮ ವೇದಿಕೆಯಾಗಲಿದೆ ಎಂದರು. ಸಮ್ಮೇಳನದ ಉದ್ಘಾಟನಾ ಸಮಾರಂಭವು ಜುಲೈ 30ರಂದು ಬೆಳಗ್ಗೆ 10 ಗಂಟೆಗೆ ನಡೆಯಲಿದ್ದು, ಎನ್ಐಟಿಕೆ ಸೂರತ್ಕಲ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ವಿಶಿಷ್ಟ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಖ್ಯಾತ ರಚನಾ ಸಲಹೆಗಾರರಾದ ಡಾಕ್ಟರ್ ಕೆಎಸ್ ಬಾಬು ನಾರಾಯಣ್ ಅವರು ಸಮ್ಮೇಳನವನ್ನು ಉದ್ಘಾಟಿಸಿ ಮೂಲಸೌಕರ್ಯ ಅಭಿವೃದ್ಧಿಯ ಇತ್ತೀಚಿನ ಪ್ರವೃತ್ತಿಗಳು ಹಾಗೂ ಭವಿಷ್ಯದ ದಿಕ್ಕುಗಳ ಕುರಿತು ಭಾಷಣ ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಎಂ ವಿಶ್ವವಿದ್ಯಾಲಯದ ಕುಲಪತಿ ಆರ್ ಶಂಕಪಾಲ್ ವಹಿಸಲಿದ್ದು, ಉಪಕುಲಪತಿ ಡಾಕ್ಟರ್ ಎಂ ವೇಣುಗೋಪಾಲ್ ರಾವ್, ಕುಲಸಚಿವ ಡಾಕ್ಟರ್ ಬಿಎಸ್ ಸುನಿಲ್ ಕುಮಾರ್, ಸಂಶೋಧನಾ ಸಲಹೆಗಾರ ಡಾಕ್ಟರ್ ಸಿಎಸ್ ರಮೇಶ್, ಸ್ಕೂಲ್ ಆಫ್ ಇಂಜಿನಿಯರಿಂಗ್ ನಿರ್ದೇಶಕ ಡಾಕ್ಟರ್ ಪ್ರವೀಣ್ ಜೆ ಹಾಗೂ ಸಂಶೋಧನಾ ಸಹ ಡೀನ್ ಡಾಕ್ಟರ್ ಸ್ವರೂಪ್ ಕೆ ಉಪಸ್ಥಿತರಿರಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾರ್ಕೆಟಿಂಗ್ ಡೀನ್ ವೀರಗಂಗಾಧರ್ ಸ್ವಾಮಿ, ಡಾಕ್ಟರ್ ಕಿರಣ್ ಕುಮಾರ್, ವಸಂತ್ ಇದ್ದರು. ವಿಶ್ವವಿದ್ಯಾಲಯದಲ್ಲಿ 30-31 ಇದರ ಉದ್ಘಾಟನಾ ಸಮಾರಂಭ 30ನೇ ತಾರೀಕು 10 ಗಂಟೆಗೆ ನಮ್ಮ ಸೆಂಟ್ರಲ್ ಲೈಬ್ರರಿ ಎವಿ ರೂಮಲ್ಲಿ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಕೆಎಸ್ ಬಾಬು ನಾರಾಯಣ್ ಅಂತೇಳಿ ನಿವೃತ್ತ ಪ್ರೊಫೆಸರ್ ಎನ್ಐಟಿಕೆ ಸೂರತ್ಕಲ್ ಅವರು ಆಗಮಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಜಿಎಂ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ಆರ್ ಶಂಕಪಾಲ್ ಮತ್ತು ಉಪಕುಲಪತಿಗಳಾದ ಡಾಕ್ಟರ್ ಎಂ ವೇಣುಗೋಪಾಲ್ ರಾವ್ ಮತ್ತು ಕುಲಸಚಿವರಾದ ಡಾಕ್ಟರ್ ಸುನಿಲ್ ಕುಮಾರ್ BS ಇವರು ಉಪಸ್ಥಿತರಿದ್ದಾರೆ. ಇದಕ್ಕೆ ರಿಸರ್ಚ್ ಡೀನ್, ರಿಸರ್ಚ್ ಅಡ್ವೈಸರ್ ಡಾಕ್ಟರ್ CS ರಮೇಶ್ ಮತ್ತು ಅಸೋಸಿಯೇಟ್ ಡೀನ್ ಡಾಕ್ಟರ್ ಸ್ವರೂಪ್ ಕೂಡ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ತಾರೆ. ಈ ರಾಷ್ಟ್ರೀಯ ಸಮ್ಮೇಳನಕ್ಕೆ ಸುಮಾರು 50 ಪ್ರಬಂಧಗಳು ಬೇರೆ ಬೇರೆ ವಿಭಾಗದಿಂದ ಬೇರೆ ಬೇರೆ ರಾಜ್ಯಗಳಿಂದ ನಮಗೆ ಬಂದಿರ್ತವೆ. ಅದರಲ್ಲಿ ನಾವು ಮತ್ತೆ ಸ್ಕ್ರೂಟಿನಿಂಗ್ ಮಾಡಿ 30 ಪ್ರಬಂಧಗಳನ್ನ 3 ಸೆಷನಲ್ಲಿ 30-31ನೇ ತಾರೀಕು ನಾವು ಅದನ್ನು ಪ್ರಕಟಣೆ ಮಾಡ್ತೀವಿ. ಇದರಲ್ಲಿ ರಿಸರ್ಚರ್ಸ್ ಇರ್ತಾರೆ, ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಆಮೇಲೆ ವಿದ್ಯಾರ್ಥಿಗಳು ಇರ್ತಾರೆ, ಬೇರೆ ಬೇರೆ ಕಾಲೇಜಿನ ಉಪನ್ಯಾಸಕರು ಇಲ್ಲಿ ಪ್ರಬಂಧಗಳನ್ನ ಏರ್ಪಡಿಸಿರ್ತಾರೆ. ಸೊ ಇದು ಮುಂದಿನ ತಲೆಮಾರಲ್ಲಿ ಹೆಂಗೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಹೆಂಗೆ ನಡಿಬೇಕು, ಕನ್ಸ್ಟ್ರಕ್ಷನ್ ಹೆಂಗೆ ನಡಿಬೇಕು, ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಹೆಂಗಿರಬೇಕು, ಆಮೇಲೆ ಹೈಡ್ರಾಲಜಿಕಲ್ ಸೈಕಲ್ ಮೇಲೆ ಪೇಪರ್ಸ್ ಇರ್ತವೆ. ಸೊ ಎಲ್ಲರೂ ನೀವೆಲ್ಲ ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಒಂದು ಸ್ವಲ್ಪ ಇವತ್ತಿನ ಒಂದು ಈ ಪ್ರೆಸ್ ಮೀಟ್ ಉದ್ದೇಶ ಏನಪ್ಪ ಅಂದರೆ, ನಮ್ಮಲ್ಲಿ ಇದೇ 30-31ಕ್ಕೆ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ನಡೀತಾ ಇದೆ. ಅದು ಸಿವಿಲ್ ರಿಲೇಟೆಡ್. ಇದು ನೆಕ್ಸ್ಟ್ ಜನ್ರೇಷನ್ ಕನ್ಸ್ಟ್ರಕ್ಷನ್ ಅಂಥೇಳಿ. ಸೊ ಮುಂದಿನ ಯಾವ ಥರ ಕನ್ಸ್ಟ್ರಕ್ಷನ್ ರೂಪ ಚೇಂಜ್ ಆಗುತ್ತೆ, ರೂಪರೇಷೆಗಳು ಏನಾಗುತ್ತೆ ಮುಂದಿನ ದಿವಸಗಳಲ್ಲಿ ಅನ್ನೋದ್ರ ಬಗ್ಗೆ ಒಂದು ಕಾನ್ಫರೆನ್ಸ್ನ ನಡೆಸ್ತಾ ಇದ್ದೀವಿ. ಇದೇ 30-31ಕ್ಕೆ. ಇದಕ್ಕಿನ ಒಂದು ಏನು ಟೆಕ್ನಾಲಜಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಕನ್ಸ್ಟ್ರಕ್ಷನಲ್ಲಿ, ಇನ್ನು ಮುಂದಿನ ದಿವಸಗಳಲ್ಲಿ ಯಾವ್ಯಾವ ರೀತಿ ನಮಗೆ ಈ ಒಂದು ಪರಿಸರಕ್ಕೆ ಹೊಂದ್ಕೊಂಡು ಯಾವ್ಯಾವ ರೀತಿ ನಾವು ಅದನ್ನು ಮಾರ್ಪಡಿಸ್ಬೇಕು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಚರ್ಚೆ ಆಗುತ್ತೆ. ಆಮೇಲೆ ಅದ್ರ ಜೊತೆ ನಿರ್ಣಯನ ಕೂಡ ಮಾಡ್ತಾರೆ, ಯಾವುದು ಮಾಡಿದರೆ ಉತ್ತಮ ಆಗುತ್ತೆ, ಯಾವ್ದು ಮಾಡಿದರೆ ಇದಾಗುತ್ತೆ, ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಇರುತ್ತೆ. ಹಾಗಾಗಿ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು, ಆಮೇಲೆ ರಿಸರ್ಚ್ ಹುಡುಗರು, ಆಮೇಲೆ ರಿಸರ್ಚ್ ಡಿಪಾರ್ಟ್ಮೆಂಟು ಅವರು ಕೂಡ ಇದು ಪಾಲ್ಗೊಂಡು ಇದು ಮುಂದಿನ ದಿವಸಗಳಲ್ಲಿ ಇದನ್ನು ಹೆಂಗೆ ನಾವು ಉತ್ತಮ ಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಕಾರ್ಯಕ್ರಮ 2 ದಿವಸಗಳಲ್ಲಿ ನಡೆಯುತ್ತೆ, 30-31.